ಅದೇ ನೀನಂತ ಲಾಸ್ಟ್ ತುಂಬ ಸುಮ್ಕೆ ನೀನು ಯಾವ ನಮ್ಮ ಗೌಡ್ರನ್ನ ಹತ್ತಿಸ್ಕೊಳ್ಳಿ. ಇಂಥ ವರ್ಷ ಹಿಂದಿನ ವರ್ಷ ನಮ್ಮ ತಾತ ಇತ್ತು, ಬಟ್ ಈ ವರ್ಷ ಇಲ್ಲ. ಇದು ವರ್ಷ ನಮ್ಮ ತಾತಗೆ ಪೂಜೆ ಮಾಡೋ ಥರ ಆಗ್ಬಿಟ್ಟೈತೆ ನನಗೆ. ಏನು ಮಾಡೋಕ್ಕಾಗಲ್ಲ, ಇವಂಗಿದ್ದಾರೆ ಇವತ್ತು ಇರಲ್ಲ. ಇಲ್ಲ ಕೋಳಿ ಕೊಯ್ದಿದ್ದಲ್ಲ ಜಶಿ, ಎಲ್ಲ ಕೋಳಿ ಯಾವತ್ತು ಕೊಯ್ದಿದ್ದು ಈಗ ಅವೇ ನಾಗ ನನ್ನೊಬ್ಳು ನೋದ್ಕೊಂತೀಯ ಕಾಯಿ ನೋಡಲೆ ಎಷ್ಟು ಸಣ್ಣದು, ಕಲ್ಲಿಗಿಂತ ಸಣ್ಣದು. ಪ್ರತಿ ಬಳ್ಳಿದ್ರೆ ಶೀಡ್ ಹೊಡಿತೀವಿ ನೋಡಿಲ್ಲ. ನೋಡಿ ಅಯ್ಯಯ್ಯಪ್ಪ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ನವೀನ್ ವ್ಲಾಗ್ಸ್. ಫ್ರೆಂಡ್ಸ್, ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ, ಇದು ಯುಗಾದಿ ಹಬ್ಬದ ಲಾಗ್ ಆಗಿರುತ್ತೆ. ಇದು ಪಾರ್ಟ್ 1 ಲಾಗ್ ಆಗಿರುತ್ತೆ. ಮಾರ್ನಿಂಗ್ 4 ಗಂಟೆಗೆ ಎದ್ಬಿಟ್ಟು ಇವಾಗ ನಾವು ಕರ್ಗಡ್ಬಿಗೆಲ್ಲ ರೆಡಿ ಮಾಡಿದ್ದೀವಿ. ಈ ಕಡೆ ನಾನು ಸಾಂಬಾರಿಗೆಲ್ಲ ಹಚ್ಕೊಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಪೆಂಡಿಂಗ್ ಇಟ್ಬಿಟ್ಟು ಫಸ್ಟ್ ರಂಗೋಲಿ ಎದ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದು ಒಂದು 7 ಗಂಟೆ ಆಗಿತ್ತೇನೋ ಅಷ್ಟೊತ್ತಿಗೆ ರಂಗೋಲಿ ಎಲ್ಲ ಬಿಟ್ಟೆ. ನಮ್ಮ ನವೀನು ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಸೊ ಬಣ್ಣ ಎಲ್ಲ ತುಂಬಿ ಇವಾಗ ನವೀನ್ ಅವರು ಎಲ್ಲ ತೋರಣ ಎಲ್ಲ ಕಟ್ಟಿದ್ದಾರೆ. ಅಂದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಜಸ್ಟ್ ಕಟ್ಟಿರೋದನ್ನ ಹಂಗೆ ವೀಡಿಯೋ ಮಾಡಿಕೊಂಡೆ. ಸೊ ನೆನ್ನೆನೂ ಮುಸ್ರೆ ಹಬ್ಬದ ದಿನ ಕದ್ರಾಕಿದ್ವಿ, ಇವತ್ತು ಹಾಕ್ತಾಯಿದ್ದೀವಿ ಸೈಡ್ದು ಸ್ವಲ್ಪ. ಕಷ್ಟಪಟ್ಟು ರಂಗೋಲಿ ಇದು ಬಣ್ಣ ತುಂಬ್ತಾ ಇದ್ರೆ ನಮ್ಮ ಜಶು ಬಂದು ಇಲ್ಲಿ ಕಾಟ ಕೊಡ್ತಾ ಇದ್ದಾನೆ ನೋಡಿ. ಅವನು ಬಣ್ಣ ಹಾಕ್ಬೇಕಂತ, ಅದಕ್ಕೆ ನಮಗೆ ವೀಕ್ ವಾಟ್ಲೆ ಕೊಡ್ತಾವನೆ. ತಡಿ ನೀನಂತ ಲಾಸ್ಟ್ ತುಂಬ ಸುಮ್ಕೆ ನೀನು ಯಾವ ಪಾಪ ನೀನು ಇದನ್ನ ತೋರಿಸು, ಮೆಹಂದಿ ತೋರಿಸು. ನಾಳೆ ಮೊಬೈಲ್ನಾಗ ಬರ್ತೈತೆ, ಮೆಹಂದಿ ತೋರಿಸು, ಎಲ್ಲ ತೋರಿಸು. ಓ ಸಖತ್ ಕೆಂಪಾಗೈತೆ ನಿಂದು. ನೋಡಿಲಿ ಹಂಗೆ ನಮ್ಮ ಪಕ್ಕದ ಮನೆಯವ್ರ ಮನೆಗೆ ಹೋಗಿ ಅವ್ರ ಪಾಪುದೆಲ್ಲ ವೀಡಿಯೋ ಮಾಡಿಕೊಂಡು, ಅವ್ರ ರಂಗೋಲಿ ಓದಿರೋದೆಲ್ಲ ವೀಡಿಯೋ ಮಾಡಿಕೊಂಡು, ನನ್ನ ರಂಗೋಲಿ ವೀಡಿಯೋ ಮಾಡಿಕೊಂಡು, ಕರ್ಗಡ್ ಬೆಲ್ಲ ಮಿಕ್ಕಿರೋನ್ನ ನಾನು ನಮ್ಮ ರಾಧಾ ಕೂತ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಯುಗಾದಿ ಹಬ್ಬ ಸ್ಪೆಷಲ್ಲು ಮನೆಯೆಲ್ಲ ದೇವ್ರ ಫೋಟೋ ಎಲ್ಲ ಹೇಗೆ ಅಲಂಕಾರ ಮಾಡಿದ್ದಾರೆ ನೋಡಿ. ತಪ್ಪಾಗಿದೆಯಲ್ಲ ಸ್ವಲ್ಪ ಆಗಿದೆ. ನೆನ್ನೆ ಎಲ್ಲ ಮಳೆ ಬಂದಿರೋ ಕಾರಣ ನಮ್ಮ ಆಂಟಿಯವ್ರ ಮನೇಲಿ ಸೋಲಾರಲ್ಲಿ ನೀರು ಬತ್ತಿಲ್ಲ, ಬಿಸಿನೀರು. ಸೊ ಅದಕ್ಕೆ ನಮ್ಮ ಅಜ್ಜಿ ಈ ಕಡೆ ಮನೆಯಲ್ಲಿ ಒಲೆ ಉರುಕಿ ನೀರು ಕಾಯಿಸ್ತಾ ಇದ್ದಾರೆ. ಮಕ್ಕಳಿಬ್ರು ಸ್ನಾನ ಮುಗಿಸ್ಕೊಂಡು ನಾನು ತಂದಿರೋ ಬಟ್ಟೆನ ಹಾಕೋತಾ ಇದ್ದಾರೆ. ಅವನು ಈ ಸತಿ ಹಠ ಮಾಡಿದ್ದ ನನಗೆ ರಾಮರಾಜೆ ಬೇಕು ಅಂತ. ಸೊ ಅದನ್ನ ರಿಲೇಟೆಡ್ ಬಟ್ಟೆ ತಗೊಂಬಂದಿದ್ದೆ. ಈ ಬಟ್ಟೆ ಹಾಕ್ಸಿದ್ಮೇಲೆ ರೀಲ್ಸ್ ಮಾಡದೇ ಇರ್ತೀವ ನಾವು. ಇಲ್ಲಿ ನನ್ನ ತಮ್ಮ ಪೂಜೆ ಎಲ್ಲ ಮಾಡಿ ಮುಗಿಸ್ತಾ, ಇದಾದಮೇಲೆ ನಾವು ಎಳ್ಳು ಬೆಲ್ಲ ತಿಂದ್ವಿ. ಇವಾಗ ನಮಗೆ ನಮ್ಮ ಮನೆಗೆ ಇವಾಗ ದಾಸಯ್ಯ ಗೋವಿಂದ ಅಂತಾರಲ್ಲ, ಅವ್ರು ಬಂದಿದ್ದಾರೆ. ದಾಸಯ್ಯ ಗೋವಿಂದ ಅನ್ನೋರು ಪ್ರತಿಯೊಂದು ಮನೆಗೂ ಹೋಗ್ತಾರೆ ಊರಲ್ಲಿ. ಈಗ ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ಆಂಟಿಯವರು. ಅದಕ್ಕೆ 3 ಬಕ್ಸೆ ಏನೋ ಅಕ್ಕಿ ಕೊಡ್ತಾ ಇದ್ದಾರೆ. ನನ್ನ ತಮ್ಮ ಇಲ್ಲಿ ಬೇವು ಬೆಲ್ಲ ಕೊಡ್ತಾ ಇದ್ದಾನೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಚಂದ್ರ ನೋಡಿ ಕಾಲಿಗೆ ಬೀಳು. ಇಲ್ಲಿ ಹಬ್ಬ ಅಲ್ವಾ, ಅದಕ್ಕೆ ಫ್ಯಾಮಿಲಿ ಫೋಟೋ ತೆಗೆಸ್ಕೊತಿದ್ದಾರೆ. ಇದೆಲ್ಲ ಆದಮೇಲೆ ನಾವು ಇವಾಗ ಹೊಲ್ದಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಹೊಲ್ದಕ್ಕೆ ಹೋಗ್ತಿದ್ದೀವಿ ಅಂದರೆ ನಮ್ಮ ತಾತಗೆ ಪೂಜೆ ಮಾಡೋಕೆ ಹೋಗ್ತಾ ಇದ್ದೀವಿ. ನಮ್ಮ ಗೌಡ್ರನ್ನ ಹತ್ತಿಸ್ಕೊಳ್ಳಿ. ಇವಳು ಯಾಕೆ ಬಕೆಟ್ ಇಟ್ಕೊತಾಳೆ? ಅಪ್ಪ ಆಲ್ರೆಡಿ ಅದು ಬ್ಯೂಟಿಫುಲ್ಲು. ರಂಗನಾಥಪುರಕ್ಕೆ ಪೂಜೆ ಮಾಡ್ಕೊಂಬ, ಕಾರಿಗೆ ಏನು ಬೇಡ, ಇದಾಗ ಹೋಗೋಣ ಬೈಕ್. ನೀನು ರೂಪಾಯಿ ನೀನು ಸ್ಕೂಟಿ ಓಡಿಸ್ಕೊಂಬ, ನಾನು ಮಮ್ಮಕ್ಕೆ ಬೈಕ್ನ ಬರ್ತೀನಿ. ಓಕೆ. ನಮ್ಮ ರಾಧಂಬರಿ ಸಮಾಜ ಸೇವೆ ಮಾಡೋದೆ. ಹಬ್ಬ ಆಯ್ತಾ? ದೂರ ಇಲ್ಸಿ ಕಳ್ಳಾಡಿಸ್ತಿದ್ಯಾ ಏನೇನಾಗ? ದೊಡ್ಡ ಹುಡುಗರಿಂದ ಸಣ್ಣ ಹುಡುಗರು ಆಡೋದು. ನಾಗದ್ ಹೇಳ್ತಾನೆ ಇದು ಗೊತ್ತೇ, ಮದುವೆಗೆ ಹೋದಾಗ ಕಾಟ ಕೊಟ್ಟಿರೋದು ಜಸ್ಸು. ನೋಡ್ರ ಹೊಸ ರೋಡು, ಫಸ್ಟ್ ಟೈಮ್ ಹೋಗ್ತಿದ್ದೀವಿ ಹೊಸ ರೋಡಾಗೆ. ಇಲ್ಲಿಂದ ನಟರಾಜ ಸರ್ವಿಸ್. ಓ ಬಾಯ್ ಮಾಡಕ್ ಗಾನಿ. ಹೊಸ್ದಾಗೆ ನವ ಜೋಡಿಗಳು ಪೂಜೆ ಮಾಡಕ್ ಹೋಗ್ತಾ ಇದ್ದಾರೆ. ಫಸ್ಟ್ ಇಯರ್ ಪೂಜೆ ನಾವು
ಪ್ರತಿ ವರ್ಷ ಯುಗಾದಿ ಹಬ್ಬದ ದಿನ ನಾವು ಇದೇ ಥರ ಬರ್ತೀವಿ ಫ್ರೆಂಡ್ಸ್ ಬಂದು ಮಾಡ್ಕೊಂಡು ಹೋಗ್ತಿದ್ವಿ. ಇಂಥ ವರ್ಷ ಹಿಂದಿನ ವರ್ಷ ನಮ್ಮ ತಾತ ಇತ್ತು, ಬಟ್ ಈ ವರ್ಷ ಇಲ್ಲ. ಇದು ನಮ್ಮ ತಾತನ ಮೊದಲೇದು ಮಾಡ್ತಾ ಇರೋದು ಗುಡ್ಡಿಗೆ ಪೂಜೆ. ನಮ್ಮ ತಾತನಂತೂ ನಾನಂತೂ ತುಂಬ ಮಿಸ್ ಮಾಡ್ಕೊತೀನಿ. ವರ್ಷ ಸಲ ನಮ್ಮ ತಾತ ನನ್ನ ಜೊತೆ ಪಾರ್ಟ್ನರ್ ಆಗಿ ನಮ್ಮ ತಾತರ ಅಮ್ಮನ ಗುಡ್ಡಿ ಪೂಜೆ ಮಾಡೋಕ್ಕೆ ವರ್ಷ ನಾನು ನಮ್ಮ ತಾತ ಬರ್ತಾಯಿದ್ವಿ. ನಾನೇ ಕರ್ಕೊಂಬರ್ತೀನಿ. ಹೋದ ವರ್ಷ ನಮ್ಮ ತಾತ ತುಂಬ ಹುಷಾರಿರಲಿಲ್ಲ, ಹಾಗಾಗಿ ಮಿಸ್ ಆಗಿತ್ತು ಹೋದ ವರ್ಷ ತಾತ. ಬಟ್ ಈ ವರ್ಷ ನಮ್ಮ ತಾತಗೆ ಪೂಜೆ ಮಾಡೋ ಥರ ಆಗಿಬಿಟ್ಟೈತೆ ನನಗೆ. ಏನು ಮಾಡೋಕ್ಕಾಗಲ್ಲ, ಇವಂಗಿರ್ತಾರೆ ಇವತ್ತಿರಲ್ಲ. ಖುಷಿಯಾಗಿರ್ಬೇಕು, ಎಂಜಾಯ್ ಇರಬೇಕು. ಯಾವ್ದು ಮಾಡ್ತೀವಿ, ದುಡಿತೀವಿ, ಅದು ಮಾಡ್ತೀವಿ ಏನೂ ಇಲ್ಲ ಜೀವನದಲ್ಲಿ. ಇವತ್ತಿದ್ದು ನಾಳೆ ಇರಲ್ಲ. ಏನೇ ಮಾಡೋದು ಖುಷಿಯಾಗಿರ್ಬೇಕಷ್ಟೆ. ಒಬ್ರಿಗೆ ಕೆಟ್ಟದ್ದು ಬಯಸ್ಬಾರ್ದು, ಏನು ಬಯಸ್ಬಾರ್ದು ಅಷ್ಟೇ. ನಾಗರಾಜ್ ಅವರು ನಮ್ಮ ಬೋರ್ ನೋಡಕ್ಕೆ ಹೋಗ್ಯವ್ರೆ. ನಾಗ ಫಸ್ಟ್ ಟೈಮ್ ಹೋಗ್ತಿರೋದು ಬೋರ್ ನೋಡೋಕ್ಕೆ. ಓಡ್ರಿ. ಇಲ್ಲಿ ನಮ್ಮ ತಾತಗೆ ನಾವೆಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ. ನಮ್ಮ ತಾತ ತೀರ್ಕೊಂಡು ಇಲ್ಲಿಗೆ 6 ತಿಂಗಳೇನೋ ಆಯಿತು. ಸೊ ಅದಕ್ಕೆ ಅವ್ರದ್ದು ಮೊದಲನೇ ವರ್ಷದ ಯುಗಾದಿ ಹಬ್ಬದಲ್ಲಿ ನಾವು ಈ ಥರ ಪೂಜೆ ಮಾಡ್ತೀವಿ. ಅವ್ರಿಗೆ ಹೊಸ ಬಟ್ಟೆ ತೊಗೊಂಬಂದು ಬಟ್ಟೆ ಎಲ್ಲ ಏರಿಸ್ಬಿಟ್ಟು ಎಲ್ಲರೂ ಪೂಜೆ ಮಾಡ್ತೀವಿ. ಇದಾದ್ಮೇಲೆ ಮನೆಗೆ ಹೋಗ್ಬಿಟ್ಟು ಒಂದತ್ತು ಬಿಡೋದು. ಎಲ್ಲರೂ ಊಟ ಮಾಡ್ದಲ್ಲೇ ಹಂಗೆ. ಇಲ್ಲ ಕೋಳಿ ಕೊಯ್ದಿದ್ದಲ್ಲ ಜಶಿ? ಎಲ್ಲ ಕೋಳಿ ಯಾವತ್ತು ಕೊಯ್ದಿದ್ದು? ಈಗ ಅವೇ 2 ಕೊಯ್ದಿದ್ದು. ಅವ್ರು ಯಾರೋ ಬೇರೆಯವ್ರು ಒಂದು ಕೊಯ್ದಿದ್ರು. ಬ್ಯೂಟಿ ಹಾಳಾಗೋಯ್ತಾ ನಿಮ್ಮದು? 7 ಜನ ಬಂದಿದ್ದೀವಿ. ಮುಂದಿನ ವರ್ಷಕ್ಕೆ 8 ಜನ ಬರ್ತೀವಿ. 8 ಜನ ಯಾರು ಇನ್ನೊಬ್ರು? ಹೆಂಗೆ ಕಂಡುಹಿಡ್ದಿದ್ದು ನೋಡಿ. ವರ್ಷ ಹಬ್ಬನ 8 ಊರಲ್ಲಿ ಮಾಡ್ಬೇಕಲ್ಲ. ಯುಗಾದಿ ಹಬ್ಬನ ನೀವೆಲ್ಲ ಮಾಡಿರಲಿಲ್ಲ? ನಾವು ದೀಪಾವಳಿ ಮಾಡಿದ್ದು. ಆಯ್ತು ಮಾಡ್ರಪ್ಪ. ಹೌದು, ನಿಮ್ಮ ಅಮ್ಮ ಸೀರೆ ಸುತ್ತ ಕಾಣ್ತಾರ. ನಾನು ಅದ್ರಲ್ಲಿ ಲಂಗ ಜಾಕೆಟ್ ಹೊಲಿಸಿದ್ನಲ್ಲ. ತುಸರ್ಬತ್ತಿ. ಇಲ್ಲಿ ನವೀನ್ ಅವ್ರ ಅಣ್ಣನು ಮತ್ತು ನವೀನ್ ಅವರು ಇಬ್ಬರೂ ಪೂಜೆ ಮಾಡ್ತಾ ಇದ್ದಾರೆ ಭೂತಪ್ಪಗೆ. ಏನೇ ಒಂದು ಅರ್ಕೆ ಕಟ್ಕೊಂಡ್ರು, ಬೋರ್ ಪಾಸ್ ಆಗಿದ್ದಾಗಲಿ ಏನೇ ಒಂದು ಇದ್ದಿದ್ರು ಭೂತಪ್ಪಗೆ ಇಲ್ಲಿ ಬೇಡ್ಕೋತಾರೆ. ಅಮೋಲ್ದಲ್ಲೇ ಉದ್ಭವ ಆಗಿದೆ ಈ ದೇವರು. ಛೋಟಕಾಯಿ ಎತ್ಕೋಬೇಕೇನಾ ನಿನ್ನ? ಗೌಡ್ರಾಗಿ ನೀನು ಯಾನಲ್ಲ, ನಿನ್ನ ಎತ್ಕೋಬೇಕು. ಎತ್ತಿಲ್ಲ ಮುಂಗಾರ ಮಳೆಯಲ್ಲೇ ಅಮೂಲ್ಯ ಪೂಜೆಗೆ ನಡಿ. ಪುಟ್ಟಜ್ಜಿ ಸ್ವಲ್ಪ ದೂರ ಆಯ್ತಪ್ಪ. ನಾನು ಅವತ್ತು ದಿವ್ಸಕ್ಕೆ ಬಂದು ಒಂದ್ಸತಿ ಹೊಲ್ದಾಗ ಬಂದಾಗ ಇವತ್ತು ಬರ್ತಾಯಿದ್ನಿ. ನಾಗ ನನ್ನೊಬ್ಳು ಹೊತ್ಕೊಂತೀಯ ಆಗ್ತಾ ಇಲ್ಲ ನಡೆಯೋಕ್ಕೆ. ಬಿಸಿಲಿಗೆ ಅಲ್ಲೋಗಿ ನಿಂತವ್ರೆ ಕಳ್ರು. ಈ ಕಾಲು ಜಸ್ಟ್ ಒಂದು ಸ್ವಲ್ಪ ಇದಾಗೈತೆ ಅಷ್ಟೇ. ಹೆಂಗೆ ಇನ್ನೊಂದ್ಸತಿ ಯಾಕ? ಇನ್ನೊಂದ್ಸತಿ ಯಾಕ? ಇವಾಗ ಬರಲ್ವಾ? ಹಾಕು. ಮಾವ ಇನ್ನೂ ಜೋರಾಗಿ ಹಾಕತ್ತೆ. ಕಾಯಿ ನೋಡಲೆ ಎಷ್ಟು ಸಣ್ಣದು, ಕಲ್ಲಿಗಿಂತ ಸಣ್ಣದು. ಅಯ್ಯೋ, ಅದು ಯಾವುದೋ ಪಿಕ್ಚರಾಗಿ ಹೇಳ್ತಾರಲ್ಲ, ನಾ ನೋಡಿಲ್ಲ. ಕಲ್ತಿರೋದೇನೆ MMS ಹೋಗಿ ಅಂತ ನೋಡೋದು. MMS ಹೋಗಿ ಬೇಜಾರ ಟೈಮಲ್ಲಿ ನಾವು ಮೊಬೈಲ್ ಇಡ್ತಿರಲಿಲ್ಲ, ಏನು ಇಡ್ತಿರಲಿಲ್ಲ, ನಾನು ಕಲಿಬೇಕಾಗಿತ್ತಲ್ಲ ನಾವು ಕಲ್ತಿರೋದು. ಅವಾಗ MMS ನಮ್ಮ ಮಾಮ ಪ್ರತಿ ಬಳ್ಳಿದ್ರೆ ಶೀಡ್ ಹೊಡಿತೀವಿ ನೋಡಿಲ್ಲ. ಹೊಡಿರಿ. ಓ ಸೂಪರ್. ಹಿಂಗೆ ಇಟ್ಕೊಂಡಲ್ಲ ಅದು. ಸೂಪರ್. ತಡಿ, ಕಾಂಪಿಟೇಷನ್ ಕೊಡೋಕೆ ನಂಗೆ ಗಂಡ ಬರುತ್ತೀಗ. ಬಾ ಮಾಮ ಒಂದು ಶಿಲ್ಲೋಡಿ. ಅಯ್ಯಯ್ಯಪ್ಪ, ಡಬ್ಬಿಂಗ್ ನೀನು ಸುಮ್ಮನೆ ಬೈಕ್ಯಾ? ವಾವ್ ಸೂಪರ್. ನಮ್ಮ ನಾಗರಾಜ್ ಅವರು ಕಾರ್ ಓಡಿಸ್ತಾವ್ರೆ. ನಂಗೆ ಭಯ ಫುಲ್ ಟ್ಯಾನ್. ಫೇಸ್ ಕಟ್ ತೋರಿಸಿ. ಓಕೆ ರೈಟ್. ಚಪ್ಪಲ್ ಆಡ್ರ ನಾಗು ಮಾಮ ಕಾರ್ ಹೊಡಿತಾನೆ ಇವಾಗ. ಆಯ್ತಪ್ಪ. ಜಶು ಮಾಮ ಕಾಣಲ್ಲ. ಯಾರು ಗಾಡಿ ಓಡಿಸಿರೋದು? ಜಶು ಮಾಮ. ಮುಂದೆ ಇರೋದೇ ರೋಡು ನಗ. ನಾನು ಮುಂದೆ ಕಾಮಿಡಿ ಮಾಡ್ತಾ ಇದ್ದೆ.
ರೋಡ್ ಚೆನ್ನಾಗಿ ನೋಡೋನಾಗ ಹೊಸ ರೋಡಲ್ಲಿ ಹೊಡಿತಿದ್ಯಾ ನಾಗ ರೀಸೆಂಟ್ ಆಗಿ ಆಗಿರೋ ರೋಡ್ ಇದು ಗುಡ್ ಬಾಯ್ ಅಮ್ಮ ಭಯ ಆಗ್ಬಿಡ್ತು ನನಗೆ ಓಡಿಸ್ತಿದ್ದೆ ನಮ್ಮ ಅಕ್ಕ ಎದ್ರಕಂದ ಅದಕ್ಕೆ ವಾಪಸ್ ಹೋಗ್ತಾ ನನ್ನಿಂದ ಅವತ್ತ ಬ್ಯೂಟಿ ಎಲ್ಲ ನೋಡಿ ತಗೆ ಫ್ರೆಂಡ್ಸ್, ಇದು ಪಾರ್ಟ್ 1 ಲಾಗ್ ಆಗಿರುತ್ತೆ. ಇದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈಗ ನಮ್ಮ ಅಜ್ಜಿ, ಇನ್ನೊಂದು ಅಜ್ಜಿ ಇದ್ದಾರೆ, ನಮ್ಮ ಸ್ವಂತ ಅಜ್ಜಿ, ನಮ್ಮ ಅಪ್ಪರಮ್ಮ. ಅವ್ರ ಗುಡ್ಡೆಗೆ ನಾವು ಪೂಜೆ ಮಾಡೋಕ್ಕೆ ಬೇರೆ ಊರಿಗೆ ಹೋಗಬೇಕು. ಅದು ಇಲ್ಲಿಂದ 5 ಕಿಲೋಮೀಟರ್ ಆಗುತ್ತೆ. ಸೊ ಸ್ವಲ್ಪ ಇನ್ನೂ ಬೇರೆ ಇನ್ನೂ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ ಲಾಗು. ಮಿಸ್ ಮಾಡ್ಕೋಬೇಡಿ. ನಾಳೆ ಪಾರ್ಟ್ 2 ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದಾಗಿತ್ತು ಇವತ್ತು ಯುಗಾದಿ ಹಬ್ಬದ ಲಾಗು. ಇನ್ನು ಪಾರ್ಟ್ 2 ನಾಳೆ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.